ನಮಸ್ಕಾರ ಸ್ನೇಹಿತರೆ, ಎಸೆನ್ಷಿಯಲ್ ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು ಆಗಸ್ಟ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಆಗಸ್ಟ್ ತಿಂಗಳಿನಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಯನ್ನು ಹೊಂದುತ್ತಾ ಇದ್ದಾವೆ, ಅವುಗಳ ಪ್ರಭಾವ ಏನು ದ್ವಾದಶ ರಾಶಿಗಳ ಮೇಲೆ ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ. 17ನೇ ತಾರೀಕು ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು ವಕ್ರೀಗತನಾಗಿರ್ತಕ್ಕಂತಹ ಕುಜನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 24ನೇ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 26ನೇ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ. ಇದಿಷ್ಟು ಆಗಸ್ಟ್ ತಿಂಗಳಿನಲ್ಲಿ ಆಗ್ತಕ್ಕಂತಹ ಗ್ರಹಗಳ ಬದಲಾವಣೆ. ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನ ನೋಡೋದಾದ್ರೆ, ವರ್ಷ 2024 ಆಗಸ್ಟ್ ತಿಂಗಳ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯವನ್ನು ನೋಡೋದಾದ್ರೆ, ವೃಶ್ಚಿಕ ರಾಶಿಯವರಿಗೆ 10ನೇ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಎಲ್ಲ ಕಾರ್ಯಗಳಲ್ಲಿಯೂ ಧೈರ್ಯ ಶೌರ್ಯದಿಂದ ನೀವು ಯಶಸ್ಸನ್ನು ಗಳಿಸ್ತೀರಿ. ಯಾವ ಕಾರ್ಯವನ್ನು ಹಿಡ್ಕೊಂಡ್ರೂ ಸಹ ನಿಮಗೆ ಅಪಯಶಸ್ಸು ಅನ್ನೋದೇ ಇರೋದಿಲ್ಲ. ಎಲ್ಲದರಲ್ಲೂ ಸಹ ಉತ್ತಮವಾದಂತಹ ಪ್ರಗತಿಯನ್ನು ನೀವು ಕಾಣ್ತೀರಿ. ವೃಶ್ಚಿಕ ರಾಶಿಯವರಿಗೆ ಧನಧಾನ್ಯ ಸಂಪತ್ತು ನಿಮಗೆ ವೃದ್ಧಿ ಆಗುತ್ತೆ. ವೃತ್ತಿಯಲ್ಲಿ ನಿಮಗೆ ಯಶಸ್ಸನ್ನು ಕಾಣ್ತೀರಾ. ಹೊಸ ವೃತ್ತಿಯನ್ನು ಹುಡ್ತಾ ಇರೋರಿಗೆ ಹೊಸ ವೃತ್ತಿ ಅಥವಾ ಉದ್ಯೋಗ ದೊರೆಯುತ್ತೆ. ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತಿದ್ದವರಿಗೆ ಅದಕ್ಕೂ ಸಹ ಅವಕಾಶ ಸಿಗುತ್ತೆ. ಧನಕನಕಗಳನ್ನು ಕೊಂಡ್ಕೋಬೇಕು, ಬಂಗಾರವನ್ನು ಕೊಂಡ್ಕೋಬೇಕು, ಬೆಳ್ಳಿಯನ್ನು ಕೊಂಡ್ಕೋಬೇಕು, ಜಮೀನನ್ನು ಕೊಂಡ್ಕೋಬೇಕು ಮತ್ತು ಪಶು ಪ್ರಾಣಿಗಳನ್ನು ಕೊಂಡ್ಕೋಬೇಕು ಸಾಕೋದಕ್ಕೆ ಅನ್ನೋದಂತಾದರೆ ಎಲ್ಲದರಲ್ಲಿಯೂ ಸಹ ನಿಮಗೆ ಯಶಸ್ಸು ಸಿಗುತ್ತೆ. ಬಂಧು ಬಾಂಧವರಲ್ಲಿ ನೀವು ಚೆನ್ನಾಗಿರ್ತೀರ, ಆದರೆ ಒಳಗೊಳಗೆ ಒಂಥರ ಹಿತಶತ್ರುಗಳು ಅಂತಾರಲ್ಲ, ಆ ರೀತಿಯಲ್ಲಿ ಭಾವನೆಗಳು ಇದ್ದೇ ಇರ್ತವೆ. ಅವ್ರ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ವೃಶ್ಚಿಕ ರಾಶಿಯವರು ಬೇಸಾಯ ಮಾಡಿ ಜೀವನ ತೆಗೆಯುವಂಥವರಿಗೆ ಅತಿ ಉತ್ತಮವಾದ ಫಲ ಸಿಗುತ್ತೆ. ದಿನಸಿ ವ್ಯಾಪಾರಿಗಳಿಗೆ ಅತಿ ಉತ್ತಮವಾದಂತಹ ಫಲ ಅಥವಾ ಲಾಭ ಸಿಗತ್ತೆ. ಉದ್ಯೋಗವನ್ನು ಹುಡುಕ್ತಾ ಇದ್ದಂಥವರಿಗೆ ಗೌರ್ಮೆಂಟ್ ಉದ್ಯೋಗವೂ ಸಹ ಸಿಗುತ್ತೆ ಪ್ರಯತ್ನ ಪಟ್ಟರೆ. ಸ್ವಂತ ಉದ್ಯೋಗವನ್ನು ಮಾಡೋದಾದರೆ ಈಗ ಅತಿ ಉತ್ತಮವಾಗಿರ್ತಕ್ಕಂತಹ ಒಂದು ಸಮಯನೂ ಆಗಿದೆ ವೃಶ್ಚಿಕ ರಾಶಿಯವರಿಗೆ. ಹಾಗೆಯೇ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಇರಲೇಬೇಕು. ಕೈಕಾಲು ನೋವು, ಹಲ್ಲು ನೋವು, ಈ ಥರದಲ್ಲಿ ನೋವುಗಳು ಬರ್ತಕ್ಕಂಥದ್ದು ಸ್ವಲ್ಪ ಈ ತಿಂಗಳಲ್ಲಿ ನೀವು ಹೆಚ್ಚು ಔಷಧಿಗಳನ್ನು ಸೇವಿಸಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಎಚ್ಚರ ಇರಬೇಕು. ಅದನ್ನು ಸರಿಯಾದ ಸಮಯಕ್ಕೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಟ್ರೀಟ್ಮೆಂಟನ್ನು ತಗೊಳ್ಬೇಕು. ಸೂರ್ಯನೇ ದಶಮಾಧಿಪತಿ ಹಾಗೂ ದಶಮದಲ್ಲೇ ಇರೋದ್ರಿಂದ ಅವನಿಗೆ ಪಂಚಮಹಾಯೋಗಗಳನ್ನು ವೃಶ್ಚಿಕ ರಾಶಿಯವರಿಗೆ ಒದಗಿಸ್ಕೊಡ್ತಾನೆ. ಸಪ್ತಮದಲ್ಲಿ ಗುರು ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಚೆನ್ನಾಗಿದೆ. ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ತಂದುಕೊಡ್ತಾನೆ. ನೆಂಟಸ್ತಿಗೆ ಮಾಡೋದಾಗಲಿ, ಮದುವೆ ಮಾಡ್ಕೊಳ್ಳೋದಾಗಲಿ, ಯಾವುದೇ ಶುಭ ಕಾರ್ಯಗಳನ್ನು ನೀವು ನಿಶ್ಚಯ ಮಾಡೋದಾಗಲಿ ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೋದು. ಅತ್ಯಂತ ಶುಭದಾಯಕ ಫಲವನ್ನೇ ಕೊಡ್ತಾನೆ ಗುರು. ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇರೋದ್ರಿಂದ ಪ್ರತಿ ಶನಿವಾರ ಸ್ವಲ್ಪ ತೈಲದ ಬತ್ತಿಯನ್ನು ಕೊಡೋದು ಅಥವಾ ಎಳ್ಳು ಬತ್ತಿಯನ್ನು ದೇವಸ್ಥಾನಕ್ಕೆ, ಶನೀಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಡ್ತಕ್ಕಂಥದ್ದು ಅತಿ ಉತ್ತಮವಾಗಿ. ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಿ ಬರೋದ್ರಿಂದನೂ ಸಹ ನಿಮ್ಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಆಗೋದಿಲ್ಲ. ಆಗಸ್ಟ್ ತಿಂಗಳ ಇಡೀ ಮಾಸ ಭವಿಷ್ಯನ ಓವರಾಲ್ ಆಗಿ ಹೇಳೋದಾದರೆ, ಮನೇಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಸ್ವಲ್ಪ ಗಂಡ ಹೆಂಡತಿ ನಡುವೆ ಆಗಾಗ ಸಣ್ಣ ಪುಟ್ಟ ಜಗಳಗಳು ಉಂಟಾಗೋದು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಇದನ್ನು ಸ್ವಲ್ಪ ಸಮಾಧಾನ ಚಿತ್ತವಾಗಿ ಪರಿಹರಿಸ್ಕೊಳ್ಬೋದು. ಏನು ದೊಡ್ಡ ವಿಚಾರ ಏನೂ ಆಗಿರಲ್ಲ. ಸುಮ್ಮನೆ ಕೋಪ ಮಾಡಿಕೊಂಡು ಕೂಗಾಡೋದು ಮಾಡಿದರೆ ಅದು ಸ್ವಲ್ಪ ಕಷ್ಟಕ್ಕೆ ಈಡಾಗಬಹುದು ಅಥವಾ ಇನ್ನೂ ತೊಂದರೆಗೆ ಹೆಚ್ಚು ಈಡಾಗಬಹುದು. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಸಮಾಧಾನದಿಂದ ಇರಬೇಕು. ಯೋಜಿಸಲ್ಪಟ್ಟ ಕೆಲಸಗಳನ್ನು ಅತಿ ಸುಲಭವಾಗಿ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಸರ್ತಿ. ಹಾಗೆ ಸ್ವಲ್ಪ ಅಧಿಕಾರಯುತವಾದಂತಹ ಜೀವನವನ್ನು ನಡೆಸ್ತೀರಾ. ಸಾಧಾರಣಕ್ಕೆ ಬಗ್ಗೋದಿಲ್ಲ ನೀವು. ಇನ್ನೊಬ್ಬರ ಮೇಲೆ ಸ್ವಲ್ಪ ಅಧಿಕಾರವನ್ನು ಚಲಾಯಿಸ್ತಕ್ಕಂತಹ ಸ್ವಭಾವ ನಿಮ್ಮಲ್ಲಿ ಕಂಡು ಬರ್ತಾ ಇರುತ್ತೆ. ಇನ್ನು ಧನ ಮತ್ತು ದ್ರವ್ಯ, ಧನಕನಕಗಳು, ಭೂಮಿ, ಪಶು ಪಕ್ಷಿಗಳು ಎಲ್ಲವೂ ಸಹ ನಿಮ್ಮಲ್ಲಿ ಹೆಚ್ಚಳ ಆಗ್ತಕ್ಕಂತಹದ್ದು, ವೃದ್ಧಿ ಆಗ್ತಕ್ಕಂತಹ ಎಲ್ಲ ರೀತಿಯ ಲಕ್ಷಣಗಳು ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಣದ ಹರಿವನ್ನು ನೋಡ್ಕೊಂಡ್ಬಿಟ್ಟು ನೀವು ಎಷ್ಟಾಗುತ್ತೆ ಇದೆಯೋ ಅಷ್ಟೇ ಮಾತ್ರ ಸಂಗ್ರಹಿಸೋದು ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು. ಕೈಕಾಲು ನೋವಾಗಲಿ, ಇನ್ನಿತರ ನೋವುಗಳು ಸ್ವಲ್ಪ ಬಾಧಿಸುವಂತಹ ಸಂದರ್ಭಗಳು ಇರುತ್ತೆ. ಇದರ ಪರಿಹಾರಾರ್ಥವಾಗಿ ನೀವು ಆಂಜನೇಯ ಸ್ವಾಮಿಗೆ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಶನಿವಾರದ ದಿನ, ಹಾಗೆಯೇ ಶನೈಶ್ಚರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು
ಪೂಜೆಯನ್ನು ಮಾಡೋದ್ರಿಂದನೂ ಸಹ ಸ್ವಲ್ಪ ಮಟ್ಟಿನ ದೋಷಗಳಿಗೆ ಪರಿಹಾರಗಳನ್ನು ಮಾಡ್ಕೋಬೋದು. ಇದನ್ನು ಬಿಟ್ಟರೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅತಿ ಉತ್ತಮವಾಗಿಯೇ ಇದೆ. ಇನ್ನು ನಿಮ್ಮ ದಶಾಭುಕ್ತಿಯಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿದೆವೋ ಅದನ್ನು ನೋಡಿಕೊಂಡು ಅವುಗಳ ಆಧಾರದ ಮೇಲೆ ಬರ್ತಕ್ಕಂತಹ ಭವಿಷ್ಯವನ್ನು ನೀವು ಗಮನಿಸಬೇಕಾಗುತ್ತೆ. ಯಾವುದೇ ಕಾರ್ಯಕ್ರಮವನ್ನು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದಾಗಲಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಾಗಲಿ ಮಾಡೋಕ್ಕಿಂತ ಮೊದಲು ನಿಮ್ಮ ಜಾತಕವನ್ನು ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಲ್ಲಿ ತೋರಿಸ್ಕೊಂಡು ಮುಂದುವರಿಯೋದು ಒಳ್ಳೆಯದು. ಒಳ್ಳೆಯದಾಗಲಿ ನಿಮಗೆ. ನಮಸ್ಕಾರ.